ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ 3 ಸಂಚಿಕೆಗಳಲ್ಲಿ ಮಾನವರನ್ನು ಕಾಡುವ ಸಾಮಾನ್ಯವಾದ ಮತ್ತು ಗಂಭೀರವಾದ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಥವಾ ಖಿನ್ನತೆ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಇವತ್ತಿನಿಂದ 3 ಸಂಚಿಕೆಗಳಲ್ಲಿ ಹಲವರನ್ನು ಕಾಡುವ ಆಂಗ್ಸೈಟಿ ಡಿಸಾರ್ಡರ್ಸ್ ಅಥವಾ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ವಿದ್ಯಾರ್ಥಿಯಾಗಿದ್ದಾಗ ಪರೀಕ್ಷೆಗೆ ಮೊದಲು ಅಥವಾ ಪರೀಕ್ಷೆ ಫಲಿತಾಂಶದ ಮುಂಚೆ ನಿಮ್ಮ ಹೃದಯ ವೇಗವಾಗಿ ಬಡ್ಕೊಳ್ಳೋದು, ಅಂಗೈ ಬೆವರೋದು ಅಥವಾ ಆಲೋಚನೆಗಳು ಏರುಪೇರಾಗೋದು ಇತ್ಯಾದಿನ ಯಾವಾಗಲಾರು ಅನುಭವಿಸಿದ್ದೀರಾ? ಅಥವಾ ತುಂಬ ಟ್ರಾಫಿಕ್ನಿಂದಾಗಿ ಕೆಲಸಕ್ಕೆ ತಡವಾಗಿ ತಲುಪ್ತೀನೇನೋ ಅಂತ ಚಿಂತೆ ಮಾಡ್ತೀರಾ? ನೌಕರಿಗೆ ಸಂದರ್ಶನಕ್ಕೆ ಹೋಗುವಾಗ ಅಥವಾ ದೊಡ್ಡ ಪ್ರೆಸೆಂಟೇಷನ್, ಭಾಷಣ ಅಥವಾ ಉಪನ್ಯಾಸ ಕೊಡೋ ಹಿಂದಿನ ರಾತ್ರಿ ನಿಮಗೆ ನಿದ್ರೆ ಬರದೇ ಇರೋದು, ಅಥವಾ ಹೊಸ ಜನರನ್ನು ಭೇಟಿಯಾದಾಗ ಮನಸ್ಸು ಸ್ವಲ್ಪ ಉದ್ವಿಗ್ನತೆ ಅನುಭವಿಸೋದು ಅಥವಾ ವಿಚಲಿತವಾಗೋದು, ಈ ರೀತಿಯಾಗಿದೆಯೇ? ಇವು ನಾವೆಲ್ಲರೂ ಒಂದು ರೀತಿಯ ಆತಂಕ ಅಥವಾ ಉದ್ವೇಗದ ಸ್ಥಿತಿಯನ್ನು ಅನುಭವಿಸುವ ದೈನಂದಿನ ಸಂದರ್ಭಗಳು. ಇದೊಂದು ರೀತಿಯ ದೇಹದ ನೈಸರ್ಗಿಕ ಎಚ್ಚರಿಕೆ ವ್ಯವಸ್ಥೆ. ಇದು ನಮಗೆ ಎಚ್ಚರವಾಗಲಿಕ್ಕೆ ಅಥವಾ ಕೆಲಸಗಳಿಗೆ ಸಿದ್ಧವಾಗಿರಲು ಸಹಾಯ ಮಾಡುತ್ತೆ. ಆತಂಕ ಅನ್ನೋದು ಕೆಲವರಲ್ಲಿ ಚಿಂತೆ, ಭಯ ಅಥವಾ ಹೆದರಿಕೆ ಭಾವನೆಗಳು ಮತ್ತೆ ಮತ್ತೆ ಬರೋ ಹಾಗೆ ಮಾಡಿದ್ರೆ ಅಥವಾ ಬಹಳ ತೀವ್ರವಾಗಿಬಿಟ್ರೆ, ದೈನಂದಿನ ಜೀವನದಲ್ಲಿ ತೊಂದರೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು? ಆಗಲೂ ಅದು ಸಹಜ ಅನ್ಬೋದೆ ಅಥವಾ ಇದೊಂದು ರೀತಿ ಅಸ್ವಸ್ಥತೆ ಅಂತ ಪರಿಗಣಿಸಿ ತಜ್ಞರನ್ನು ಸಂಪರ್ಕಿಸಬೇಕೆ? ಈ ಪ್ರಶ್ನೆಗಳಿಗೆ ಪೂರಕವಾಗಿ ಇಂದಿನ ಸಂಚಿಕೆಯಲ್ಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಅಥವಾ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ತಜ್ಞರ ಹತ್ರ ಹೆಚ್ಚಿನ ಮಾಹಿತಿ ಸಂಗ್ರಹಿಸೋಣ. ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಸೈಕೇಟ್ರಿ ವಿಭಾಗದಲ್ಲಿ ಹೆಚ್ಚುವರಿ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಎನ್ ಮಂಜುನಾಥ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರೇ. ನಮಸ್ತೆ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮಂಜುನಾಥ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ವೈದ್ಯಕೀಯ ದೃಷ್ಟಿಯಿಂದ ಆತಂಕದ ಅಸ್ವಸ್ಥತೆ, ಆಂಗ್ಸೈಟಿ ಡಿಸಾರ್ಡರ್ ಅಂತಂದ್ರೆ ಏನು, ದಯವಿಟ್ಟು ತಿಳಿಸಿ. ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಇದು ಆತಂಕ ಎಲ್ಲಾ ಮನುಷ್ಯನಿಗೂ ಇರುತ್ತೆ. ಹೌದು. ಜೀವನದಲ್ಲಿ ಅದು ಬೇಕು. ಹೌದು. ನೀವು ಡೆವಲಪ್ ಆಗಬೇಕು, ಗ್ರೋತ್ ಆಗಬೇಕು ನಿಮ್ಮ ಲೈಫಲ್ಲಿ ಅಂದ್ರೆ ಅದು ಆತಂಕ ಬೇಕೇ ಬೇಕು. ಎಲ್ಲ ಆತಂಕಗಳು ಕಾಯಿಲೆಗಳಲ್ಲ. ಆತಂಕ ಯಾವಾಗ ತುಂಬಾ ಜಾಸ್ತಿ ಆಗುತ್ತೆ, ಎಕ್ಸಸ್ ಆಗಿ ನಿಮ್ಮ ಡೇ ಟು ಡೇ ಕೆಲಸದಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ, ಅವಾಗ ಅದು ಆತಂಕದ ಕಾಯಿಲೆ ಆಗ್ಬೋದು. ನಿಮಗೆ ತಡ್ಕೊಳಕ್ ಆಗದೇ ಇರೋಷ್ಟು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅದು ಕಾಯಿಲೆ ಆಗ್ಬೋದು. ಚಿಕ್ಕ ಪುಟ್ಟ ಆತಂಕಗಳೆಲ್ಲ ಕಾಯಿಲೆಗಳು ಅಲ್ಲ. ಅಂದ್ರೆ ನಿಮ್ ಪ್ರಕಾರ ಈ ಆತಂಕದ ಅಸ್ವಸ್ಥತೆ ಅನ್ನೋದು ಒಂದೇ ರೀತಿನೇ ಅಥವಾ ವಿವಿಧ ರೀತಿಗಳಿವೆಯೇ ಸರ್? ಇದು ಆತಂಕದ ಅಸ್ವಸ್ಥತೆಗಳಲ್ಲಿ 5 ತರ ಇದೆ ಸರ್. ಒಂದು ನಾವು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದು ಏನು ಅಂತ ಹೇಳಿದ್ರೆ, ಆತಂಕದ ಕಾಯಿಲೆಗಳು ಚಿಕ್ಕ ಪುಟ್ಟ ವಿಷಯಗಳಿಗೆ ಡೈಲಿ ಟೆನ್ಷನ್ ಮಾಡ್ಕೊತಿರ್ತಾರೆ. ಈ ಸಾಮಾನ್ಯವಾಗಿ ಜನಗಳು ಏನ್ ಹೇಳ್ತಾರೆ, ಫ್ರೆಂಡ್ ಸರ್ಕಲ್, ರಿಲೇಟಿವ್, ಯಾವಾಗ್ಲೂ ನೋಡಪ್ಪ ಟೆನ್ಷನ್ ಮಾಡ್ಕೊತಾನೆ, ಟೆನ್ಷನ್ ಪಾರ್ಟಿ ಇವನು ಅಂತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೋತಾರೆ ಅಂತ ಫ್ಯಾಮಿಲಿಗೆಲ್ಲ ಗೊತ್ತಿರುತ್ತೆ, ಫ್ರೆಂಡ್ಸ್ ಗಳಿಗೆಲ್ಲ ಗೊತ್ತಿರುತ್ತೆ. ಚಿಕ್ಕ ಚಿಕ್ಕ ವಿಷಯ ಅಂದ್ರೆ ಏನೋ, ಇಲ್ಲಿಂದ ನಾ ಅಲ್ಲಿಗೆ ಹೋಗ್ಬೋದಾ, ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗ್ಬಿಡ್ಬೋದ ಅಂತ ಭಯ. ನನ್ನ ಹತ್ರ ದುಡ್ಡಿಲ್ಲ, ಖರ್ಚಾಗ್ಬಿಟ್ರೆ ನಾನು ಮುಂದೆ ಜೀವನ ಹೆಂಗ್ ಮಾಡೋದು ಅಂತ ಭಯ. ಮನೆಯಿಂದ ಮಕ್ಕಳು ಸ್ಕೂಲಿಗೆ ಹೋಗಿರೋ ಮನೆಗೆ ಬರೋಷ್ಟೊತ್ತಿಗೆ ಅಲ್ಲಿ ಗಾಬರಿ ಪಡ್ತಿರ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಾಬರಿ ಪಡ್ತಿರ್ತಾರೆ. ಇದು ಜನರಲೈಸ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ಬೋದು, ಆತಂಕದ ಕಾಯಿಲೆ. ಇದು ಒಂದು 6 ತಿಂಗಳಿಗಿಂತ ಜಾಸ್ತಿ ಇದ್ರೆ ಕಾಯಿಲೆ ಅಂತ ಅನ್ಕೊಂಡು ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಒಂದು ಕಾಯಿಲೆ ಆಯ್ತು. ನೆಕ್ಸ್ಟ್ ಬರೋದು ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಹಠಾತ್ ಕಾಯಿಲೆ ಅಂತ ಕನ್ನಡದಲ್ಲಿ ಹೇಳ್ಬೋದು. ಇದು ಅಂದ್ರೆ ಫಾರ್ ಎಕ್ಸಾಂಪಲ್, ನಾವೇನೋ ರೋಡಲ್ಲಿ ಹೋಗ್ತಾ ಇದೀವಿ, ಸಡನ್ ಕಾರ್ ಬಂದು ನಿಂತ್ಕೊಂತ ನಮಗೆ ಗಾಬರಿ ಶುರು ಆಗ್ಬಿಡುತ್ತೆ. ಅದು ಕಾಯಿಲೆ ಅಲ್ಲ. ಅದು ಎಂತ ಮನುಷ್ಯ, ಅದಕ್ಕೆ ಆಕ್ಚುಲಿ ಆತರ ಗಾಬರಿ ಆದ್ರೆ ನಾನು ಮನುಷ್ಯ, ಸಹಜ ಅದಾಗ್ಬೇಕು. ಇದು ಆ ಗಾಬರಿಗೋಸ್ಕರ ನನಗೆ ಪ್ಯಾನಿಕ್ ಅಟ್ಯಾಕ್ ಆಯ್ತು ಅಂತ ಹೇಳಿದ ತಕ್ಷಣ ಕಾಯಿಲೆ ಆಗಲ್ಲ ಅದು. ಸೊ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಅದೇ ತರ ಅನುಭವ, ಏನು ಕಾರಣ ಇಲ್ಲದೆ ಬರುತ್ತೆ.
ಕೆಲವರಿಗೆ. ಏನು ಕಾರಣ ಇಲ್ಲದೆ ಇದ್ದಕ್ಕಿದ್ದಂಗೆ ಗಾಬರಿ ಶುರು ಆಗುತ್ತೆ. 10-15 ನಿಮಿಷ ಸತ್ತೇ ಹೋಗ್ಬಿಡ್ತೀನಿ ನಾನು ಅನ್ಸೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ಕೈ ನಡ್ಕ ಆಗೋದು, ಬಾಯೆಲ್ಲ ಒಣಗ್ಬಿಡೋದು, ಬೆವ್ರು ಬಂದ್ಬಿಡೋದು. ಅವ್ರಿಗೆ ಏನಪ್ಪ ನನಗೆ ಮುಗೀತೀನಿ, ಹಾರ್ಟ್ ಅಟ್ಯಾಕ್ ಬಂದೇ ಬಿಟ್ಟಿದೆ, ಸತ್ತೇ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಇದಾಗುತ್ತೆ. ಕೆಲವು ಟೈಮ್ ಇದು ಬಹಳ ಸರಿ ಏನಾಗುತ್ತೆ ಅಂದ್ರೆ ಮಧ್ಯರಾತ್ರಿ ನಿದ್ದೆನಲ್ಲಿ ಎಚ್ಚರ ಆಗ್ಬಿಡುತ್ತೆ ಅವ್ರಿಗೆ ಈ ಗಾಬರಿ ಶುರು ಆದಾಗ. ಏನು ಕಾರಣ ಇದೆ, ಎಚ್ಚರ ಆಗ್ಬಿಟ್ಟು ಗಾಬರಿ ಪಟ್ಕೊಂಡ್ಬಿಟ್ಟು ಇದ್ಬದ್ದವರೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ. ಯಾವುದೇ ಹಾಸ್ಪಿಟಲ್ ಹೋಗಿ ರಾತ್ರಿ ಹೊತ್ತು ಗಾಬರಿ ಮಾಡ್ಕೊಂಡು ಹೋಗೋರಿಗೆ ಅಟ್ಲೀಸ್ಟ್ 20-25% ಆದ ಪ್ಯಾನಿಕ್ ಅಟ್ಯಾಕ್ಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಇರೋದಿಲ್ಲ. ಸೊ ಇದು ಪ್ಯಾನಿಕ್ ಡಿಸಾರ್ಡರ್. ಇನ್ನೂ ಒಂದು ಕಾಯಿಲೆ ಇದೆ, ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ, ಸೋಷಿಯಲ್ ಫೋಬಿಯಾ ಅಂತ ಹೇಳ್ಬೋದು. ಸಾಮಾಜಿಕವಾಗಿ ಅವರಿಗೆ ಒಂದು ಕಾಯಿಲೆ ಇದು. ಅಂದ್ರೆ ಸಮಾಜದಲ್ಲಿ ಯಾವ್ದಾರ ಪರಿಸ್ಥಿತಿನಲ್ಲಿ, ಅಂದ್ರೆ ಸಾಮಾಜಿಕವಾಗಿ ನಾವು ಮದುವೆನಲ್ಲಿ ಅಟೆಂಡ್ ಮಾಡ್ತೀವಿ ಅಥವಾ ಗ್ರೂಪ್ 4-5 ಜನ ಇದ್ದಾರೆ ಅಂದ ತಕ್ಷಣ ಗಾಬರಿ ಪಟ್ಕೋತಾರೆ. ಆತರ 4-5 ಜನ ಇದೆ ಅಂದ ತಕ್ಷಣ ಅವಾಯ್ಡ್ ಮಾಡ್ಬಿಡ್ತಾರೆ, ಅಲ್ಲಿ ಹೋಗದೇ ಇರೋ ತರ ಪ್ರಯತ್ನ ಪಡ್ತಿರ್ತಾರೆ. ಅದು ಕಾಯಿಲೆ. ಇಲ್ಲ ಆತರ ಪರಿಸ್ಥಿತಿ ಬಂತು ಅಂದ ತಕ್ಷಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದ್ಗಡೆ ಕೂತ್ಕೊಳ್ತಾರೆ. ದೇ ವಿಲ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಆಫೀಸರ್ ಇರ್ತಾರೆ, ಅವರಿಗೆ ಕಸ್ಟಮರ್ಗಳೇ ಹ್ಯಾಂಡ್ಲ್ ಮಾಡಬೇಕು. ಅವರಿಗೆ ಸೋಷಿಯಲ್ ಫೋಬಿಯಾ ಏನಾರ ಇದ್ರೆ ಅವರು ಕಸ್ಟಮರ್ಗಳು ಹ್ಯಾಂಡ್ಲ್ ಮಾಡಕ್ಕೆ ಆಗಲ್ಲ. ಅವರು ಅವಾಗ ರಜಾ ಹಾಕೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ರಜಾ ಹಾಕ್ಬಿಡೋದು, ನನಗೆ ಗಾಬರಿ ಆಗಿದೆ, ಇಲ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು. ಈ ತರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಒಂದು ಕಾಯಿಲೆ. ನೆಕ್ಸ್ಟ್ ಬರೋದು ಅಗರಫೋಬಿಯಾ ಅಂತ ಒಂದು ಕಾಯಿಲೆ ಇದೆ. ಅದು ಅಂದ್ರೆ ಫಿಯರ್ ಆಫ್ ಗೆಟಿಂಗ್ ಟ್ರಾಪ್ಡ್ ಇನ್ ನ್ಯಾರೋ ಸ್ಪೇಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಾವು ಈ ಲಿಫ್ಟ್ ಅಲ್ಲಿ ಒಬ್ಬರೇ ಹೋಗೋದಕ್ಕೆ ಭಯ ಪಡ್ತಾರೆ. ಯಾಕೆಂದ್ರೆ ಒಳಗಡೆ ಹೋಗಿ ಸಿಗಾಕೊಂಡ್ಬಿಟ್ಟು ಸತ್ತೋಗ್ಬಿಟ್ರೆ ನಾನು, ಸೊ ಅದಕ್ಕೆ ಅವರು ಲಿಫ್ಟ್ ಅಲ್ಲಿ ಹೋಗಲ್ಲ. ಹೋದ್ರು ಯಾರಾದ್ರೂ ಜೊತೆಲಿ ಹೋಗ್ತಾರೆ, ಜೊತೆಲಿದ್ರೆ ಅಷ್ಟೇ ಅವ್ರಿಗೆ ಕಾನ್ಫಿಡೆನ್ಸ್, ಇಲ್ಲಾಂದ್ರೆ ಹೋಗಕ್ ಆಗಲ್ಲ. ಆಮೇಲೆ ಟನಲ್ ಹೋಗ್ಬೇಕಂದ್ರೆ ಗಾಬರಿ, ಅಲ್ಲೇನೋ ಹೋಗಿ ಸಿಗಾಕೊಂಡ್ಬಿಡ್ತೀನಿ ನಾನು ಅಂತ. ಸೊ ಇದು ಒಂದು ಕಾಯಿಲೆ. ಆಮೇಲೆ ಕಮಿಂಗ್ ಟು ಸ್ಪೆಸಿಫಿಕ್ ಫೋಬಿಯಾ ಅನ್ನೋದಿದೆ, ಇನ್ನೊಂದ್ ತರ ಕಾಯಿಲೆ. ಅದು ಚಿಕ್ಕ ಚಿಕ್ಕ ವಿಷಯಗಳು ಕಾಯಿಲೆ. ಅಂದ್ರೆ ನಾಯಿ ನೋಡಿದ್ರೆ ಗಾಬರಿ, MRI ಗ್ಯಾಂಟ್ರಿ ಒಳಗಡೆ ಮಾಡಿಸ್ಕೊಳ್ದೆ ಓಡೋಗ್ಬಿಡ್ತಾರೆ ಕೆಲವರು. MRI ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಅದು ಚಿಕ್ಕ ಸ್ಕ್ಯಾನಿಂಗ್ ಇಲ್ದಂಗೆ ಓಡೋಗ್ಬಿಟ್ಟಿರ್ತಾರೆ. ಸೊ ಆ ತರದ್ ಒಂದು ಕಾಯಿಲೆ. ಫ್ಲೈಟ್ ಒಳಗಡೆ ಹೋಗೋದು ಗಾಬರಿ, ಫ್ಲೈಟೇ ಹತ್ತೋದಿಲ್ಲ ಲೈಫಲ್ಲಿ. ಇದು ಸ್ಪೆಸಿಫಿಕ್ ಫೋಬಿಯಾ, ಚಿಕ್ಕ ಫೋಬಿಯಾ, ಬಟ್ ದಟ್ ಈಸ್ ಡಿಸ್ಟರ್ಬಿಂಗ್ ದೇರ್ ಲೈಫ್. ಸೊ ಇವೆಲ್ಲ ಟೈಪ್ಸ್ ಆಫ್ ಕಾಯಿಲೆಗಳು ಸರ್. ಅಂದ್ರೆ ನಿಮ್ ಪ್ರಕಾರ ಈ ರೀತಿ ಆತಂಕದ ಅಸ್ವಸ್ಥತೆಗಳು ಯಾರಿಗ್ ಬೇಕಾದ್ರೂ ಬರ್ಬೋದು? ಮಕ್ಕಳಿಗೆ, ಹದಿಹರಿದವರಿಗೆ, ವೃದ್ಧರಿಗೆ, ಯಾರಿಗೆ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ಬಹಳ ಕಾಮನ್ ಆಗಿ ಬರೋದು ಏನು ಅಂತ ಹೇಳಿದ್ರೆ 15-18ರಿಂದ ಶುರು ಆಗಿ 25-30 ಒಳಗಡೆ ಬಹಳ ಕಾಮನ್ ಆಗಿ ಬರುತ್ತೆ. ಅಂದ್ರೆ ಭಾರತದಲ್ಲಿ ತಗೊಂಡ್ರೆ ಮತ್ತು ಪ್ರಪಂಚದ ಬೇರೆ ಭಾಗಗಳು ಹೋಲಿಸಿದ್ರೆ ಈ ಅಸ್ವಸ್ಥತೆ ಎಷ್ಟು ಪ್ರಮಾಣದಲ್ಲಿದೆ? ಸರ್, ನಮ್ಮ ದೇಶದಲ್ಲೇ ನಾವು ನಿಮ್ಯಾನ್ಸ್ ಕಡೆಯಿಂದಾನೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಅಂತ ಮಾಡಿದ್ವಿ. ಅದರಲ್ಲಿ ಆಂಗ್ಸೈಟಿ ಡಿಸಾರ್ಡರ್ದು ಪ್ರಮಾಣ 5% ಜನಕ್ಕಿದೆ ನಮ್ಮ ದೇಶದಲ್ಲಿ. 5% ಅಂದ್ರೆ 140 ಕೋಟಿ ಜನಗಳಲ್ಲಿ ಆಲ್ಮೋಸ್ಟ್ 5.5-6 ಕೋಟಿ ಜನ ಈ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಇದು ನಮ್ಮ ದೇಶದ್ದು ಆಯ್ತು. ವೆಸ್ಟರ್ನ್ ಕಂಟ್ರಿನಲ್ಲಿ ಹೋದ್ರೆ ಆಲ್ಮೋಸ್ಟ್ 100% ಜನಕ್ಕಿದೆ ಈ ಕಾಯಿಲೆ. ಅಲ್ಲಿ ಜಾಸ್ತಿ ಇದೆ. ಮತ್ತೆ ಇವಾಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಪುರುಷರ ಮತ್ತು ಮಹಿಳೆಯರ ಮಧ್ಯೆ ಮಹಿಳೆಯರು ಜಾಸ್ತಿ. ಮತ್ತೆ ಈಗ ನಗರ ಮತ್ತು ಗ್ರಾಮೀಣ ಪ್ರದೇಶ ತಗೊಂಡ್ರೆ ನಗರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸರ್. ಜಾಸ್ತಿ. ಬಹಳ ಉಪಯುಕ್ತ ಮಾಹಿತಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಮಂಜುನಾಥ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆತಂಕದ ಅಸ್ವಸ್ಥತೆ ಅನ್ನೋದು ಆಗಕ್ಕೆ ಕಾರಣಗಳೇನು? ಅಂದ್ರೆ ಮೆದುಳೊಳಗೆ ಏನೋ ಸಮಸ್ಯೆ ಇದೆಯಾ,
ಅಥವಾ ಮಾನಸಿಕ ಸಮಸ್ಯೆನ ಅಥವಾ ಸಾಮಾಜಿಕ ಸಮಸ್ಯೆನ ದಯವಿಟ್ಟು ತಿಳಿಸಿ. ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಇದಕ್ಕೆ ಆಕ್ಚುಲಿ ಹೇಳಬೇಕು ಅಂದ್ರೆ ನಿಜವಾದ ಕಾರಣ ಯಾರಿಗೂ ಗೊತ್ತಿಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. BP ಕಾಯಿಲೆ ಯಾಕೆ ಬಂತು, ಸಕ್ಕರೆ ಕಾಯಿಲೆ ಯಾಕೆ ಬಂತು, ಬಹಳ ಪೇಷಂಟ್ಸ್ ಗಳಿಗೆ ಕಾರಣ ಇಲ್ಲ. ಅದೇ ತರ ಇದನ್ನು ಅನ್ಕೊಳ್ಳಿ. ಇದುವರೆಗೂ ಏನಾಗ್ತಿದೆ ಸಂಶೋಧನೆ ಪ್ರಕಾರ ಈ ಕಾಯಿಲೆಗಳು ಹೆರಿಡಿಟರಿ ಅಲ್ಲ, ವಂಶ ಪಾರಂಪರ್ಯವಾಗಿ ಬರುವಂತ ಕಾಯಿಲೆ ಅಲ್ಲ. ಅದು ಒಂದು. ಇದು ಬ್ರೈನ್ ನಲ್ಲಿ ಕೆಲವು ಬಯೋಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಸೆರೋಟೋನಿನ್ ಅಂತ ಹೇಳ್ತೀವಿ, ನಾರೆಫಿನೆಫ್ರಿನ್ ಅಂತ ಹೇಳ್ತೀವಿ. ಇದರಲ್ಲಿ ಕಡಿಮೆ ಆಗ್ಬಿಟ್ಟಿರ್ತದೆ, ಅದಕ್ಕೆ ಈ ತರ ಕಾಯಿಲೆಗಳು ಬರುತ್ತೆ ಅನ್ನೋದು ಒಂದು ಸಂಶೋಧನೆ. ಅದು 100% ಇಲ್ಲ. ಸೊ ಅದರಲ್ಲಿ ಅದೇ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ನ ಕೊಡ್ತೀವಿ. ಸುಮಾರು ಜನ ಇಂಪ್ರೂವ್ ಆಗ್ತಾರೆ. ಸೊ ಆ ಇಂಪ್ರೆಷನ್ ನಲ್ಲಿ ನಮ್ ರಿಸಲ್ಟ್ ನಾವ್ ಏನ್ ಅನ್ಕೊಳೋದು ಅಂದ್ರೆ ಬ್ರೈನ್ ಅಲ್ಲಿ ಬದಲಾವಣೆಗಳಾಗೋದ್ರಿಂದ ಈ ಕಾಯಿಲೆಗಳು ಆಗತ್ತೆ ಒಂದು. ಆಮೇಲೆ ಸಮಾಜದಲ್ಲಿ ಅವ್ರಿಗೆ ವ್ಯತಿರಿಕ್ತವಾದ ಪರಿಸ್ಥಿತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವನಿಗೆ ಸೋಷಿಯಲ್ ಫೋಬಿಯಾ ಅನ್ನೋ ಪರ್ಸನ್ಗೆ ಸಮಾಜದಲ್ಲಿ ತುಂಬಾನೇ ಸಮಾಜ ಚೆನ್ನಾಗಿರಲ್ಲ. ಫಾರ್ ಎಕ್ಸಾಂಪಲ್ ಈ ತರ ಹೇಳ್ಬೋದು, ರೌಡಿಸಮ್ ಜಾಸ್ತಿ ಮಾಡೋಂಥ ಸಮಾಜ ಇದೆ ಅಲ್ಲಿ. ಈ ತರದ ಪರಿಸ್ಥಿತಿನಲ್ಲಿ ಅವನಿಗೆ ನ್ಯಾಚುರಲ್ ಆಗಿ ಆಂಗ್ಸೈಟಿ ಜಾಸ್ತಿ ಆಗ್ಬಿಟ್ಟಿರ್ತದೆ. ಅದರಿಂದಾನೇ ಬಂದಿದ್ಯಾ ಹಂಗ ಅಂತ ಇಲ್ಲ. ಯಾಕಂದ್ರೆ ಅದೇ ಪರಿಸ್ಥಿತಿಯಲ್ಲಿ ತುಂಬಾ ಜನ ಇರ್ತಾರೆ, ಎಲ್ಲರಿಗೂ ಬರಲ್ಲ, ಕೆಲವರಿಗೆ ಬರುತ್ತೆ. ಸೊ ಈ ತರ ಪರಿಸ್ಥಿತಿ ಇರುವಾಗ 100 ಭಾಗದಲ್ಲಿ ಏನ್ ಕಾಯಿಲೆ ಯಾರಿಗೂ ಗೊತ್ತಿಲ್ಲ. ಈ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ತಗೋಬೇಕು. ಈಗ BP ಶುಗರ್ಗೆ ಯಾವ ತರ ಕಾಯಿಲೆ ಟ್ರೀಟ್ಮೆಂಟ್ ತಗೊಳ್ತಿರೋ ಅದೇ ತರ ಇದಕ್ಕೂ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಟ್ರೀಟ್ಮೆಂಟ್ ತಗೋಬೇಕು, ಚೆನ್ನಾಗಾಗಬೇಕು, ಜೀವನ ನಡೆಸ್ಕೊಂಡು ಹೋಗ್ಬೇಕು. ಕೆಲವರಿಗೆ ಈ ದೈಹಿಕ ಸಮಸ್ಯೆಗಳಿರುತ್ತೆ, ದೈಹಿಕ ಕಾಯಿಲೆಗಳಿರುತ್ತೆ, ಇದರಿಂದಾನು ಈ ಆತಂಕದ ಅಸ್ವಸ್ಥತೆ ಬರುತ್ತಾ? ಅಥವಾ ಕೆಲವರು ಈ ಮಾದಕ ದ್ರವ್ಯ ಅಥವಾ ಮದ್ಯವ್ಯಸನ ಇವೆಲ್ಲ ಇರುತ್ತೆ, ಇದರಿಂದಾನು ಆತಂಕದ ಅಸ್ವಸ್ಥತೆ ಆಗೋ ಸಾಧ್ಯತೆ ಅದಕ್ಕೆ ನಂಟಿದೆಯಾ? ಸರ್, ನೀವು ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಈಗ ಫಸ್ಟ್ ಆಲ್ಕೋಹಾಲ್ ರಿಲೇಟೆಡ್ ಆಂಗ್ಸೈಟಿ ಡಿಸಾರ್ಡರ್ ನ ತಗೊಳ್ಳೋಣ. ನಾನು ಮುಂಚೆ ಹೇಳಿದೆ ಜನರಲೈಸ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಇದೆ. ಆ ಕಾಯಿಲೆ ಇರುವಂತವ್ರು ಸುಮಾರು ಒಂದು 25-30% ಜನ ಏನ್ ಮಾಡ್ತಾರೆ ಅಂದ್ರೆ ಡೈಲಿ ಟೆನ್ಷನ್ ಆಗ್ತಾ ಇರುತ್ತಲ್ಲ, ಸ್ವಲ್ಪ ಡ್ರಿಂಕ್ಸ್ ಮಾಡೋಣ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿರ್ತದೆ ಅವ್ರಿಗೆ ಅಲ್ಲಿ ಇಲ್ಲಿ ಕೂಡ. ಸೊ ದೇ ಸ್ಟಾರ್ಟ್ ಡ್ರಿಂಕಿಂಗ್ ಎವ್ರಿ ಡೇ ಟು ಫೀಲ್ ರಿಲ್ಯಾಕ್ಸ್ಡ್. ಹಾಗಂತ ಹೇಳಿ ಎಲ್ಲಾ GAD-ನವರು ಡ್ರಿಂಕ್ಸ್ ಮಾಡ್ತಾರೆ ಅಂತ ಅಲ್ಲ. ಆಮೇಲೆ ಎಲ್ಲಾ ಡ್ರಿಂಕ್ಸ್ ಆಲ್ಕೋಹಾಲ್ ತಗೊಳ್ಳೋರ್ಗೆ ಈ ಕಾಯಿಲೆ ಬರುತ್ತೆ ಅಂತ ಇಲ್ಲ. ಆಲ್ಕೋಹಾಲ್ ಕುಡಿಯೋದು ಅಭ್ಯಾಸ ಚಟಾಗಿರೋದು ಅದೇ ಬೇರೆ ಕಾಯಿಲೆ, ಇದೇ ಬೇರೆ ಕಾಯಿಲೆ. ಇದು ಯಾವ ತರ ಅರ್ಥ ಮಾಡ್ಕೋಬೇಕು ಅಂದ್ರೆ BP ಕಾಯಿಲೆ ಕೆಲವ್ರಿಗಿದೆ, ಶುಗರ್ ಕಾಯಿಲೆ ಕೆಲವ್ರಿಗಿದೆ. BP ಶುಗರ್ ಜೊತೆಲಿರೋರು ಬಹಳ ಜನ ಇದ್ದಾರೆ. ಹೌದು, ಒಂದಕ್ಕೊಂದು ಸಂಬಂಧ ಇದೆಯಾ? ಸಂಬಂಧ ಇರ್ಬೋದು, ಇಲ್ದೇನು ಇರ್ಬೋದು. ಸೊ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನೋ ಸಂಬಂಧ ಇಲ್ಲ ಒಂದಕ್ಕೊಂದು. ಕೆಲವರು ನಾನು ಹೇಳ್ದಂಗೆ 20% ಆಫ್ GAD ಪೇಷಂಟ್ಸ್ಗಳಿಗೆ ಆಲ್ಕೋಹಾಲ್ 2ನೇ ಕಾಯಿಲೆಯಾಗಿ ಮಾರ್ಪಟ್ಬಿಟ್ಟಿರ್ತದೆ ಅವ್ರಿಗೆ. ಸೊ ಅವ್ರಿಗೆ GAD ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಆಲ್ಕೋಹಾಲ್ ಬಿಡಕ್ಕೂ ಆಗಲ್ಲ. ಸೊ ಇದು ಕ್ಲಿನಿಕಲ್ಲಿ ನಾವು ಆತರ ಇಂಪ್ರೆಷನ್ ತಗೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಬೇರೆ ರೀತಿ ದೈಹಿಕ ಕಾಯಿಲೆಗಳು ಇದ್ರೆ ಅದಕ್ಕೂ ಆತಂಕದ ಅಸ್ವಸ್ಥತೆಗೆ ಏನೋ ಸಂಬಂಧ ಇದೆಯಾ? ಸರ್, ಇದು ಬಹಳ ಸರಿ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತಾರೆ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಲ್ಲಿ BP ಶುಗರು ಈ ತರ ಕಾಯಿಲೆಗಳಲ್ಲಿ ಸ್ಟ್ರೆಸ್ ಈಸ್ ಒನ್ ಆಫ್ ದ ಇಂಪ್ಲಿಕೇಟೆಡ್ ಫ್ಯಾಕ್ಟರ್. ಇಟಿಯಾಲಜಿ ಇರ್ಬೋದು, ಒತ್ತಡದಿಂದ ಬರುತ್ತೆ. ಹಾಗಂತೇಳಿ ಈ ಕಾಯಿಲೆಯಿಂದ ಬರುತ್ತಾ? ಎಸ್, ತುಂಬಾ ಪಾಸಿಬಿಲಿಟೀಸ್ ಇದೆ. ಈ ಕಾಯಿಲೆ ಜಾಸ್ತಿ ಇರೋರಿಗೆ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಎಸ್ಪೆಷಲಿ ಈ ತರ ಕಾಯಿಲೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಅಂತ ಸಂಶೋಧನೆ ಹೇಳುತ್ತೆ. ಹಾಗಂತ ಹೇಳಿ ಸ್ಟ್ರೆಸ್ ಇದ್ದವ್ರಿಗೆಲ್ಲ ಬರುತ್ತಾ? ಇಲ್ಲ, ಅದು ಇಲ್ಲ. ಸೊ ಒಂದಕ್ಕೊಂದು ಸಂಬಂಧ ಇದೆ, ಬಟ್ ಅದರಿಂದಾನೇ ಒಂದಕ್ಕೊಂದು ಡೆಫಿನೆಟ್ ರಿಲೇಶನ್ಶಿಪ್ ಇದೆಯಾ? ಇಲ್ಲ. ದೈಹಿಕ ಕಾಯಿಲೆಗಳಿಂದನೇ ಆತಂಕದ ಅಸ್ವಸ್ಥತೆ ಬರುತ್ತೆ ಅಂತ ಹೇಳಕ್ಕೆ ನೇರವಾಗಿ ಯಾವುದೂ ಸಾಕ್ಷಿ ಇಲ್ಲ ಅಂತ ಇಲ್ಲ. ಕರೆಕ್ಟ್ ಸರ್, ನೀವು ಹೇಳಿದ್ ಕರೆಕ್ಟ್ ಆಗಿ. ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಾ ಇದೆ. ಡಾಕ್ಟರ್ ಮಂಜುನಾಥ ಅವರೇ, ಎಲ್ಲ ಕೇಳುಗರಿಗೆ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ನೆರವು ಡಾಕ್ಟರ್ KS ಮೀನಾ, ನಿಮ್ಹಾನ್ಸ್. ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್. ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ K. ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 78
9891055224 7899105524 ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.